ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಈ ನಾಣ್ಯಗಳು ಎಲ್ಲೆಲ್ಲಿ ತಯಾರಾಗುತ್ತೆ ಮತ್ತೆ ಈ ಒಂದು ನಮ್ಮ ಹತ್ರ ಇರುವಂತಹ ಪರ್ಟಿಕ್ಯುಲರ್ ನಾಣ್ಯ ಯಾವ ಮಿಂಟಿಂದ ತಯಾರಾಗಿದೆ ಇದನ್ನೆಲ್ಲ ನಿಮಗೆ ತಿಳ್ಕೊಳ್ಳುವಂತಹ ಕುತೂಹಲ ಇದ್ದೇ ಇರುತ್ತೆ. ಮಿಂಟ್ ಅಂದ್ರೆ ಏನು, ಮಿಂಟ್ ಮಾರ್ಕ್ಗಳಂದ್ರೆ ಏನು, ಯಾವ ಮಿಂಟ್ ಮಾರ್ಕು ಯಾವ ಒಂದು ನಾಣ್ಯದಲ್ಲಿದ್ದರೆ ಆ ಒಂದು ನಾಣ್ಯ ಹೆಚ್ಚಿನ ಬೆಲೆ ಇರುತ್ತೆ, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಂಡು ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಭಾರತದಲ್ಲಿ 4 ಮಿಂಟ್ಗಳಿರುವಂಥದ್ದು, ಪ್ರಮುಖವಾಗಿ 4 ಮಿಂಟ್ಗಳು ಯಾವ್ಯಾವುದು ಅಂದರೆ, ಹೈದರಾಬಾದ್ ಇರುವಂಥದ್ದು ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ, ಕೇವಲ ತೆಲಂಗಾಣದ ಹೈದರಾಬಾದಲ್ಲಿ ಮಾತ್ರ ನಾಣ್ಯಗಳು ಪ್ರಿಂಟ್ ಆಗುವಂಥದ್ದು. ಅದೇ ರೀತಿ ಉತ್ತರದ ರಾಜ್ಯಗಳಿಗೆ ಹೋಗೋದಾದರೆ, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಾಣ್ಯಗಳು ಮುದ್ರಿತವಾಗುತ್ತೆ, ಮತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಕೂಡ ನಾಣ್ಯಗಳು ಮುದ್ರಿತವಾಗುತ್ತೆ. ಅಥವಾ ಹಿಂದೆ ಬಾಂಬೆ ಅಂತ ಇತ್ತು, ಈಗ ಮುಂಬೈ ಆಗಿದೆ ಅಲ್ಲಿ. ಅದನ್ನು ಹೊರತುಪಡಿಸಿದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಮತ್ತೊಂದು ಮಿಂಟ್ ಇರುವಂಥದ್ದು, ಕೋಲ್ಕತ್ತಾ ಮಿಂಟ್, ನೋಯ್ಡಾ ಮಿಂಟ್, ಬಾಂಬೆ ಮಿಂಟ್, ಹಾಗೆ ಹೈದರಾಬಾದ್ ಮಿಂಟು. ಸೊ ಇದನ್ನ ತಿಳ್ಕೊಂಡು ಏನಾಗಬೇಕಪ್ಪ ಅಂತ ನೀವು ಅಂದ್ಕೊಂಡ್ರೆ, ಖಂಡಿತವಾಗಿಯೂ ಯಾವುದೇ ಒಂದು ನಾಣ್ಯಗಳಾಗಿರ್ಬೋದು, ನೋಡಿ ನೀವೇನು ನೋಡ್ತಾ ಇದ್ದೀರಾ 1993 ಅಂತ ಅದ್ರ ಕೆಳಗಡೆ ಏನಿರುವಂಥದ್ದು ಡೈಮಂಡ್ ಶೇಪ್ ಇರುವಂಥದ್ದು. ಡೈಮಂಡ್ ಶೇಪ್ ಇತ್ತು ಅಂದರೆ ಅದು ಬಾಂಬೆ ಅಥವಾ ಮುಂಬೈ, ಈ ಎರಡು, ಅಥವಾ ಹಿಂದೆ ಬಾಂಬೆ ಅಂತ ಕರೀತಿದ್ರು, ಈಗ ಮುಂಬೈ ಅಂತ ಕರೀತಾರೆ. ಈ ಒಂದು ಮುಂಬೈನ ಮಿಂಟ್ ಮಾರ್ಕ್ ಯಾವುದು ಅಂದರೆ ಈ ಡೈಮಂಡ್ ಶೇಪ್. ನೀವು ನೋಡ್ಬೋದು, ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. 1993ರ ಕೆಳಗಡೆ ಆ ಡೈಮಂಡ್ ಶೇಪ್ ಕಾಣಿಸ್ತಾ ಇರುವಂಥದ್ದು. ಅದೇ ರೀತಿ ನೀವು ಹೈದರಾಬಾದ್ನ ಮಿಂಟ್ ಮಾರ್ಕ್ ಯಾವುದು ಅಂತ ಕೇಳೋದಾದ್ರೆ ಕ್ಲಿಯರ್ ಆಗಿ ನೋಡಿ, 1997ರ ಕೆಳಗಡೆ ಸ್ಟಾರ್ ಇರುವಂಥದ್ದು, 5 ಪಾಯಿಂಟ್ನ ಸ್ಟಾರ್ ಇರುವಂಥದ್ದು, ಅಂದ್ರೆ ಏನು 5 ಮೂಲೆಯ ಸ್ಟಾರ್ ಇರುವಂಥದ್ದು. ಇದು ಹೈದರಾಬಾದ್ನ ಒಂದು ಮಿಂಟ್ ಮಾರ್ಕ್ನ ವಿಶೇಷತೆ. ಅದೇ ರೀತಿ ನೀವು ಕೋಲ್ಕತ್ತಾದಾದ್ರೆ ನೋಡಿ, ಕೋಲ್ಕತ್ತಾದಾದ್ರೆ ಈಸಿ ನೋಡಿ, 1997 ಅಂತ ಇದೆ 5 ರೂಪಾಯಿ ನಾಣ್ಯದಲ್ಲಿ, 1997ನೇ ಇಸವಿ. ಅದರ ಕೆಳಗಡೆ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ. ಅದರ ಅರ್ಥ ಕೋಲ್ಕತ್ತಾ ಅಂತ ಅರ್ಥ. ಕೋಲ್ಕತ್ತಾದ ನಾಣ್ಯಗಳಿಗೆ ಯಾವುದೇ ರೀತಿಯ ಮಾರ್ಕ್ ಇರುವುದಿಲ್ಲ, ಅದರ ಅರ್ಥ ಇದು ಕೋಲ್ಕತ್ತಾದಲ್ಲಿ ಪ್ರಿಂಟ್ ಆಗಿದೆ ಅಂತ ನೀವು ಅನ್ಕೊಬಹುದು. ಅದೇ ರೀತಿ ಉಳಿದಂತೆ ಉತ್ತರ ಪ್ರದೇಶದ ನೋಯ್ಡಾ ಮಿಂಟ್ ಯಾವುದಿದೆ ಇಲ್ಲಿ ನೋಡಿ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕ್ಲಿಯರ್ ಆಗಿ ನೋಡಿ. ಡಾಟ್ ಮಾರ್ಕ್ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ ಇಲ್ಲಿ. 2008 ಮತ್ತು 2009ರ ಮಧ್ಯೆ ಇಲ್ಲೊಂದು ಡಾಟ್ ಮಾರ್ಕ್ ಇರುವಂಥದ್ದು. ಉತ್ತರ ಪ್ರದೇಶದ ನಾಣ್ಯಗಳಲ್ಲಿ, ಆ ನೋಯ್ಡಾ ಮಿಂಟ್ನ ನಾಣ್ಯಗಳಲ್ಲಿ ಈ ಒಂದು ಡಾಟ್ ಮಾರ್ಕ್ ಇರುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ ಯಾವ್ಯಾವ ಮಿಂಟ್ಗಳು ಯಾವ್ಯಾವ ಮಾರ್ಕ್ಗಳನ್ನು ಇಟ್ಕೊಂಡಿದ್ದಾವೆ ಅಂತ. ಹೈದರಾಬಾದ್ ಆದರೆ ಸ್ಟಾರ್ ಮಿಂಟ್ ಮಾರ್ಕ್, ಸ್ಟಾರ್ ಇರುತ್ತೆ. ಅದೇ ರೀತಿ ನೋಯ್ಡಾದಾದರೆ ಡಾಟ್ ಮಿಂಟ್ ಇರುತ್ತೆ, ಡಾಟ್ ಮಾರ್ಕ್ ಇರುತ್ತೆ. ಕೋಲ್ಕತ್ತಾದಾದರೆ ಯಾವುದೂ ಇರುವುದಿಲ್ಲ, ಎಲ್ಲ ಖಾಲಿ ಇರುತ್ತೆ, ಅದು ಕೋಲ್ಕತ್ತಾದ ಅಂತ. ಅದೇ ರೀತಿ ಮುಂಬೈ ಮಿಂಟ್ ಮಾರ್ಕ್ ಆದರೆ ಡೈಮಂಡ್ ಶೇಪ್ ಇರುತ್ತೆ. ಈಗ ಈ ನಾಣ್ಯಗಳಲ್ಲಿ ಮಿಂಟ್ ಮಾರ್ಕು ಎಷ್ಟು ಇಂಪಾರ್ಟೆಂಟು? ಹೌದು, ಇದು ಖಡಾಖಂಡಿತವಾಗಿ IAS ಅಥವಾ IPS ಯಾವುದೇ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಯಾವ ಒಂದು ಮಿಂಟು, ಯಾವ ಒಂದು ನಾಣ್ಯದಲ್ಲಿ ಯಾವ ಮಿಂಟ್ ಮಾರ್ಕ್ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನಿಮಗಿತ್ತು ಅಂದರೆ ನೋಡ್ಬೋದು. ಈ ಒಂದು 1993ರ ನಾಣ್ಯ ಯಾವುದಿರೋದಂಥದ್ದು, ಇಲ್ಲಿ ಡೈಮಂಡ್ ಶೇಪ್ ಇರುವಂಥದ್ದು. ಇದು ಸುಮಾರು 32-33 ವರ್ಷ ಹಳೆಯ ನಾಣ್ಯ. ನೋಡಿ ಮಿಂಟ್ ಮಾರ್ಕ್ ಎಷ್ಟು ನೀಟಾಗಿದೆ ನೋಡಿ. ಇದು 5 ರೂಪಾಯಿ, ಹೈದರಾಬಾದ್ನ 5 ರೂಪಾಯಿ ನಾಣ್ಯ. ONGCಯ 50 ವರ್ಷದ ಸೆಲೆಬ್ರೇಷನ್ಗೋಸ್ಕರ ಈ ನಾಣ್ಯವನ್ನು ರಿಲೀಸ್ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ಕ್. ಇದರ ಅರ್ಥ ಏನು, ಇನ್ನು ಮುಂದೆ ನೀವು ಯಾರು ಬೇಕಾದ್ರೂ ಹೇಳ್ಬೋದು ಇದು ಹೈದರಾಬಾದಲ್ಲೇ ಮಿಂಟ್ ಆಗಿದೆ ಅಂತ. ಇದೇ ರೀತಿ ಪ್ರತಿಯೊಂದು ನಾಣ್ಯದಲ್ಲೂ ಇದ್ದೇ ಇರುತ್ತೆ. ಇವು 4 ಮಿಂಟ್ಗಳು. ಇದನ್ನು ಹೊರತುಪಡಿಸಿ ಭಾರತ ಏನು ಮಾಡಿದೆ ಅಂದರೆ, ಯಾವಾಗ ನಮ್ಮಲ್ಲಿ ಈ ಕಾಪರ್ ನಿಕ್ಕಲ್ ಮೆಟಲ್ಗಳು ಶಾರ್ಟೇಜ್ ಆಯಿತು, ಆಗ ಫಾರಿನಿಂದ ಕೂಡ ಇರುವಂಥದ್ದು, ಫಾರಿನ್ ಮಿಂಟ್ಗಳು ಕೂಡ ಇರುವಂಥದ್ದು. ಫಾರಿನ್ ಮಿಂಟ್ಗಳಲ್ಲಿ ಕೂಡ ಈ ನಾಣ್ಯಗಳು ಮುದ್ರಿತವಾಗಿರುವಂಥದ್ದು. ಅವಕ್ಕೂ ಡಿಫ್ರೆಂಟ್ ಬೇರೆ ಬೇರೆ ಮಿಂಟ್ ಮಾರ್ಕ್ಗಳಿದ್ದಾವೆ. ಇನ್ನುಳಿದಂತೆ ಭಾರತಕ್ಕೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹಲವಾರು ಮಿಂಟ್ಗಳು ಇರುವಂಥದ್ದು. ಮಿಂಟ್ ಮಾರ್ಕ್ಗಳು ಹೈದರಾಬಾದ್ನಲ್ಲಿ ಸ್ಪ್ಲಿಟ್ ಡೈಮಂಡ್ ಇರ್ತಾ ಇತ್ತು, ಡಾಟ್ ಇನ್ ಡೈಮಂಡ್ ಇರ್ತಾ ಇತ್ತು. ಈ ರೀತಿಯ 10 ಹಲವು ಮಿಂಟ್ ಮಾರ್ಕ್ಗಳು ಇದಾವೆ. ಅದನ್ನೆಲ್ಲ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.